ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಚೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಎಲ್ರಿಗೂ ಖುಷಿ ಆಗತ್ತೆ ಅಂತಲೂ ಹೇಳಿದ್ದಾರೆ. ಅದು ಲೀಲಾತೆ ವಿಷಯ ಆದ್ರೆ ಸೂಪರ್ ಆಗಿರತ್ತೆ. ಅಯ್ಯೋ, ನೀನು ಹೋಗ್ತಿರೋದು ಈಚೆ ರೂಮ್ಗೆ, ಈಚೆನ ಮಾತಾಡ್ಸಕ್ಕೆ. ಅಯ್ಯೋ ಭಯ ಆಗ್ತಿದೆಯಲ್ಲಪ್ಪ, ಇದೇನು ಹೇಳ್ತಾರೋ ಏನೋ. ಲಕ್ಷ್ಮಿ, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ನೀನು ಕೇಳಬೇಕು ಅಂತ ಬಂದಿದ್ಯಾ, ಕೇಳ್ಬಿಡು, ಹೋಗು. ಈಚೆ ಲಕ್ಷ್ಮಿ, ಅದು ನಿಮ್ಮ ಹತ್ರ. ಯಾಕೆ ಹೆದರ್ಕೋತಾ ಇದೆಯಾ? ಧೈರ್ಯವಾಗಿ ಹೇಳು. ನಾರ್ಮಲ್ ವಿಷಯ ಆಗಿದ್ದಿದ್ರೆ ಹೆದರ್ತಿರ್ಲಿಲ್ಲ, ಆದರೆ ಇದು ಬೇರೆ ಥರ ವಿಷಯ, ಅದಕ್ಕೆ ಸ್ವಲ್ಪ ಭಯ. ಯಾಕೆ, ಯಾರಿಗಾರ ಮೋಸ ಮಾಡಿದ್ಯಾ? ಇಲ್ಲ. ಅಥವಾ ನೀ ಹೇಳೋ ವಿಷಯದಿಂದ ಯಾರ್ದಾರ ಪ್ರಾಣ ಹೋಗುತ್ತಾ? ಇಲ್ಲ. ಮತ್ತೆ ಯಾಕೆ ಹೆದರ್ಕೋತಾ ಇದೆಯಾ? ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ್ಯ, ಮೋಸ ಆಗಿಲ್ಲ ಅಂತ್ಯ, ಯಾರ್ದು ಪ್ರಾಣ ಹೋಗಲ್ಲ ಅಂತ್ಯ. ಬಿ ಕಾನ್ಫಿಡೆಂಟ್, ಹೇಳು. ಏಜೆ, ಎಲ್ಲ ಸಾಲ್ವ್ ಆಯಿತು, ಹೊಸ ವರ್ಷನೂ ಬಂತು. ಹೊಸ ವರ್ಷಕ್ಕೆ ಎಷ್ಟೋ ಜನ ಹೊಸ ಹೊಸ ರೆಸೊಲ್ಯೂಷನ್ ಇಟ್ಕೊಂಡಿರ್ತಾರೆ. ಈಗ ಹೋದ ವರ್ಷ ಮಾಡಿರೋ ತಪ್ಪನ್ನೆಲ್ಲ ತಿದ್ಕೊಂಡು ಹೊಸ ಬದುಕನ್ನು ಶುರು ಮಾಡ್ತಾರೆ. ಅದಕ್ಕೆ ಒಂದು ರಿಕ್ವೆಸ್ಟು. ಅದು ಲೀಲಾ ಅತ್ತೆ ಇಷ್ಟು ದಿನ ಈ ಮನೆಗೋಸ್ಕರ ತಮ್ಮ ಪ್ರಾಣ ಕೊಡೋಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡದೆ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ. ಈ ಮನೆ ಮರ್ಯಾದೆ, ಘನತೆ, ಗೌರವನ ಉಳಿಸ್ಕೊಟ್ಟಿದ್ದಾರೆ. ಅಂಥವರು ಅವ್ರ ಲೈಫಲ್ಲಿ ಒಂಟಿಯಾಗಿರೋದು ಕಷ್ಟ ಆಗತ್ತೆ. ಅದಕ್ಕೆ ನೀವ್ಯಾಕೆ ಅವ್ರ ಬಾಳಲ್ಲಿ ಮತ್ತೆ ಬಂದು ಅವ್ರ ಲೈಫ್ಗೆ ಒಂದು ಹೊಸ ಬಣ್ಣ ತಂದು ಕೊಡಬಾರ್ದು? ನಾನು ಲೀಲನ್ನ ಒಪ್ಕೊಳ್ದ ಸಾಧ್ಯನೇ ಇಲ್ಲ. ನನ್ನ ಹೆಂಡತಿ ಅಂತರ ಜೀವಂತವಾಗಿದ್ದಾಗ ಲೀಲನ್ನ ನಾನು ಹೇಗೆ ಒಪ್ಕೊಳಕಾಗತ್ತೆ? ಆ್ಯಂಡ್ ಇದನ್ನ ನೀನು ಬಂದು ನನ್ನ ಮುಂದೆ ಹೇಳ್ತಿದ್ಯಾ? ಯಾರು ನಿನಗೆ ಇಷ್ಟು ಧೈರ್ಯ ಕೊಟ್ಟಿದ್ದು? ಲಕ್ಷ್ಮಿ, ಲಕ್ಷ್ಮಿ. ಅಪ್ಪ, ಕನ್ಸ? ಏನೋ ಹೇಳಬೇಕು ಅಂತಿದ್ಯಲ್ಲ, ಹೇಳು. ಏನಿಲ್ಲ ಏಜೆ, ಏನಿಲ್ಲ. ಯಾಕೆ ಹೆದರ್ಕೋತಾ ಇದೆಯಾ? ಹೇಳು, ಪರವಾಗಿಲ್ಲ. ಇಲ್ಲ, ಎಲ್ಲ ಮರ್ತೋಯ್ತು, ಎಲ್ಲ ಮರ್ತೋಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.